ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಪಾಠದ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು 10ನೇ ತರಗತಿಯ ಗಣಿತ ಪಠ್ಯಪುಸ್ತಕದಿಂದ LBA ದಿಂದ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಕ್ವಶನ್ಸ್ಗಳಾಗಿದ್ದಾವೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಅಂಕದ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕ್ ಕ್ವಶನ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡಿಕೊಡ್ತಾ ಇದ್ದೀನಿ. ಇವನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂಬರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಈಗೇನು ಕಾಲ್ಫಾರ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಸೊ ಆ ಒಂದು ಪರೀಕ್ಷೆಗಳಿಗೆ PSTR, GPSTR ಅಥವಾ TET ನೀವೇನಾದರೂ ಬರಿತೀನಿ ಅಂದರೆ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಕಳೆದ ವಿಡಿಯೋವನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವತ್ತು ಕೂಡ ನೋಡಿ ವಾಸ್ತವ ಸಂಖ್ಯೆಗಳು ಪಾಠನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ಪಾಠದಲ್ಲಿ ನಾವು ಮೊದಲಿಗೆ ಏನನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಮೊದಲು ಏನನ್ನ ಕಲಿತೀವಿ ಅಂತಕ್ಕಂಥದ್ದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಬಹುಪದೋಕ್ತಿಗಳ ಮಹತ್ತಮ ಘಾತದ ಬಗ್ಗೆ ನಾವು ಮಾತಾಡ್ತೀವಿ. ಹಾಗೆ ಈ ಬಹುಪದೋಕ್ತಿಗಳ ವಿಧಗಳ ಬಗ್ಗೆ ಮತ್ತು ಶೂನ್ಯತೆಗಳು ಅಥವಾ ಅದರ ರೂಟ್ಸ್ ಅಂತ ಏನು ಕರಿತೀವಿ ಅದರ ಒಂದು ಸೊಲ್ಯೂಷನ್ಸು, ವ್ಯಾಲ್ಯೂ ಆಫ್ X ಆ್ಯಂಡ್ Y. ನೆಕ್ಸ್ಟು ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನು ತಿಳ್ಕೊಳ್ತೀವಿ. ಹಾಗೆ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಿಳ್ಕೊಳ್ತೀವಿ. ಕೋಎಫಿಷಿಯಂಟ್ ಆಫ್ X ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ X ಮತ್ತು ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅಂತಕ್ಕಂಥದ್ದು, ಮತ್ತು ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಮೊತ್ತ ಇವನ್ನ ನಾವು ಕಲಿತೀವಿ. ಇನ್ನು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕೊಟ್ಟಾಗ ಬಹುಪದೋಕ್ತಿಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪಾಠದಲ್ಲಿ ಕಂಟೆಂಟ್ ಆಗಿ ನಾವು ಕಲಿಕಾಂಶಗಳನ್ನು ಕಲಿತೀವಿ. ಸೊ ಈ ಎಲ್ಲ ಕಲಿಕಾಂಶಗಳನ್ನು ನಾವು ಪರ್ಫೆಕ್ಟ್ ಆಗಿದ್ದರೆ ಈಗ ನಾನು ಹೇಳ್ಕೊಡುವಂತಹ ಒಂದು ಪಾಠ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದ್ರ ಮೇಲೆ ನಿಮಗೆ ರಿಟರ್ನ್ ಎಕ್ಸಾಮಿಗೆ ಹೀಗೆ ನೀವು GPSTR ಬರೆದ್ರೂ ಕೂಡ ಅಷ್ಟೇ ಅಥವಾ PSTR ಬರೆದ್ರೂ ಕೂಡ ಅಷ್ಟೇ. ಸೊ ನೀವು ಇದರಲ್ಲಿ ಏನು ಮಾಡ್ತೀರಾ ಅಂತಂದರೆ ಮುಖ್ಯವಾಗಿ ರಿಟರ್ನ್ ಎಕ್ಸಾಮನ್ನು ಬರಿಬೇಕಾಗುತ್ತೆ. ಆ ರಿಟರ್ನ್ ಎಕ್ಸಾಮ್ಗೆ ನೀವು ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಬಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ರೈಟ್? ಸೊ ಪ್ರಾಕ್ಟೀಸ್ ಮಾಡೋದ್ರ ಎಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳ್ತಾ ಸೊ ಗೋ ಟು ದ ಫಸ್ಟ್ ಕ್ವಶನ್. ನೇರವಾಗಿ ಕ್ವಶನ್ಸ್ಗೆ ನಾವು ಹೋಗೋಣ, ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಏನಾದರೂ ಮಿಸ್ಟೇಕ್ಸ್ ಅನಿಸಿದರೆ ಅಥವಾ ನಾನು ಹೇಳೋದು ಮುಂದೆ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದು ಮತ್ತೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಪ್ರಶ್ನೆಗಳು ಈ ರೀತಿ ಇದೆ. ಮೊದಲನೇ ಪ್ರಶ್ನೆ ಈಗ ನೋಡೋಣ. ಸೊ P of X is equal to X square minus 3X plus 4X cube minus 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದರೆ ದ ಡಿಗ್ರಿ ಆಫ್ ದ ಗಿವನ್ ಪಾಲಿನಾಮಿಯಲ್. ಇದರ ಡಿಗ್ರಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ನೋಡಿ. ನೀವು ಡಿಗ್ರಿ ಇಲ್ಲಿ ನೋಡಿ 3 ಇದೆ, x⁻³ ಅಂತ ಇದೆ. ಹಾಗಾಗಿ ಆನ್ಸರ್ ಎಷ್ಟು ಬರುತ್ತೆ? C. ಓಕೆನಾ? ಇಷ್ಟೇ. ನೆಕ್ಸ್ಟ್ ಅದೇ ಥರ ಇನ್ನೊಂದು ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ್ದಾರೆ. ರೇಖಾತ್ಮಕ ಅಂದರೆ ಲೀನಿಯರ್ ಅಂತ ಕರಿತೀವಿ, ಅಂದರೆ ಅಲ್ಲಿ ಘಾತ ಒಂದೇ ಇರುತ್ತೆ. ಹಾಗಾಗಿ ಅದರ ಒಂದು ಆನ್ಸರ್ ಎಷ್ಟು ಬರುತ್ತೆ? 1. ನೋಡಿ, ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತರ ಘಾತ ಬಂದು 1. ನೆಕ್ಸ್ಟು P of X is equal to x2x³ plus 3x minus 11 plus 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ. ಈ ಮಹತ್ತಮ ಗಾತ್ರ ಇದರಲ್ಲಿ ಯಾವುದು ಘಾತ ಬರುತ್ತೆ ಅಂತಂದರೆ ಹೈಯೆಸ್ಟ್ ಇರೋದು 3. ಹಾಗಾಗಿ ಇಲ್ಲಿ ಕೂಡ 3 ಅಂತಕ್ಕಂಥದ್ದನ್ನು ನಾವು ಸೆಲೆಕ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೆ? ವರ್ಗಾತ್ಮಕ ಬಹುಪದೋಕ್ತಿ ಅಂದರೆ ವರ್ಗ ಅಂದರೆ 2, ಹಾಗಾಗಿ 2 ಇರುತ್ತೆ. ಆನ್ಸರ್ ಬಂದು 2. ಘನಾತ್ಮಕ ಅಂತ ಹೇಳಿದರೆ 3. ಘನಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೆ? 3 ಇರುತ್ತೆ. ಈ ರೀತಿ ನಾವು ಈಸಿಯಾಗಿ ಆನ್ಸರ್ಗಳನ್ನು ಕಂಡುಹಿಡಿಬೋದು. ನೆಕ್ಸ್ಟ್, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ವರ್ಗ ಅಂದರೆ ನಿಮ್ಗೆ ಗೊತ್ತಾಗುತ್ತೆ 2 ಇರ್ಬೋದು. 2 ವರ್ಗ ಅಂದರೆ ವರ್ಗ ಬಹುಪದೋಕ್ತಿಯ ಒಂದು ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 2. ವರ್ಗಾತ್ಮಕ ಬಹುಪದೋಕ್ತಿ F of X is equal to x² minus 9x plus 20ರಲ್ಲಿ F of 0ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ಸೊ F of 0 ಅಂತ ಹೇಳಿದರೆ ಎಕ್ಸ್ದ ಜಾಗದಲ್ಲಿ 0ನ ಹಾಕಿದರೆ ನಿಮ್ಗೇನು ಬರುತ್ತೆ? ಈ ಟರ್ಮ್ 0 ಆಗುತ್ತೆ, ಈ ಟರ್ಮ್ ಕೂಡ 0 ಆಗುತ್ತೆ. ಇನ್ನು ಉಳಿದಿದ್ದೇನೋ 20, ಅದು ಪ್ಲಸ್ 20 ಆಗಿರೋದ್ರಿಂದ ಆನ್ಸರ್ A ಬರುತ್ತೆ. ಓಕೆನಾ? ಅಲ್ಲಿ F of 0 ಅಥವಾ ಎಕ್ಸ್ ಜಾಗದಲ್ಲಿ 0 ಹಾಕಿದರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಈ ಥರ ನೀವು
ಬರುತ್ತೆ, ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ನಾವು ಆಮೆ ಮತ್ತು ಮೊಲದಲ್ಲಿ ಗೆದ್ದಿದ್ದು ಮೊಲ ಅಲ್ಲ, ಆಮೆ. ಯಾಕೆ? ಅದರ ನಿರಂತರ ಪ್ರಯತ್ನ. ಸೊ ನಾವು ಆ ರೀತಿ ಪ್ರಯತ್ನ ಮಾಡಿದಾಗಷ್ಟೇ ಅದು ಒಂದು ಕತೆ ಅಷ್ಟೇ. ಆದರೆ ಕತೆ ಅಂತಕ್ಕಂಥದ್ದು ಕೆಲವರು ಹೇಳ್ತಾರೆ ಕತೆ ಎಲ್ಲ ಜೀವನ, ಅದು ಬೇರೆ ಇದು ಬೇರೆ, ಎಕ್ಸಾಂಪಲ್ಸ್ ಅಷ್ಟೇ ಅಂತ. ಬಟ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದರ ಎಫೆಕ್ಟ್ ನಮಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನಕ್ಕೆ ಹೇಳ್ತೀವಿ ನಾವು ಯೋಗ ಮಾಡಿ ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ, ಆರೋಗ್ಯ ಸಿಗುತ್ತೆ ಅಂತ. ಬಟ್ ಯೋಗ ಮಾಡಿರೋರಿಗೆ ಅದರ ಒಂದು ವ್ಯಾಲ್ಯೂಸ್ ಗೊತ್ತಿರುತ್ತೆ. ಅಯ್ಯೋ ಯೋಗ ಮಾಡ್ತಿದ್ರು ಅವರಿಗೆಲ್ಲ ಹಂಗಾಯಿತು. ಸೊ ನೋ, ದಟ್ ಈಸ್ ನಾಟ್ ಎ ಇಶ್ಯೂ. ಬಟ್ ನೀವು ಅದನ್ನು ಯಾವಾಗ ಮಾಡ್ತೀರಿ, ಅದರ ಫೀಲ್ ಮಾಡ್ತೀರಿ, ದೆನ್ ಓನ್ಲಿ ಅದರ ಒಂದು ಎಫೆಕ್ಟ್ ನಿಮಗೆ ಸಿಗುತ್ತೆ. ಹಾಗೆ ಲೆಕ್ಕಗಳನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1ರಲ್ಲಿ ಪಿ ಆಫ್ 2ನ ಬೆಲೆ ಅಲ್ಲಿ ಎಕ್ಸ್ ಜಾಗದಲ್ಲಿ 2 ಹಾಕಬೇಕು. ನಾವು ಹಾಗೆ ಜನರಲ್ ಆಗಿ ಮಾಡ್ತಾ ಇದ್ದೀನಿ. 2 ಎಕ್ಸ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ 1, 2ರಲ್ಲಿ 4ರಲ್ಲಿ 1 ಹೋದರೆ 3 ಉತ್ತರ ಬರುತ್ತೆ. ಸರ್ ನನಗೆ ಗೊತ್ತಾಗ್ಲಿಲ್ಲರಿ ಅಂತ ನೀವೇನಾದರೂ ಹೇಳೋದಾದರೆ ನೋಡಿ, ಪಿ ಆಫ್ ಎಕ್ಸ್ ಅಂತಂದರೆ ಇಸ್ ಈಕ್ವಲ್ ಟು ಅಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಇದೆಯಾ, ಪಿ ಆಫ್ 2 ಬರಬೇಕು ಇಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 2 ಸ್ಕ್ವೇರ್ ಮೈನಸ್ 1. 2 ಸ್ಕ್ವೇರ್ ಅಂದರೆ 2 ಎಷ್ಟಪ್ಪ 4 ಮೈನಸ್ 1 ಎಷ್ಟಾಗುತ್ತೆ ಅಲ್ಲಿಗೆ 3. ನೋಡಿ ಈ ರೀತಿ ನೀವು ಬಿಡಿಸಿ ಬರೆದ್ರೆ ಖಂಡಿತ ನಿಮಗದು ಉತ್ತರ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವಂತಹ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಒಂದು ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಮ್ಯಾಪಲ್ಲಿ ನಿಮಗೇನು ಗ್ರಾಫಲ್ಲಿ ಏನಾದರೂ ನಿಮಗೆ ಕೇಳಿದರೆ ಇದು ಒಂದು ಎಕ್ಸ್ ಆ್ಯಕ್ಸಿಸ್ಸು, ನಾನೇನು ನೀಲಿ ಕಲರಲ್ಲಿ ಬರೆದಿದ್ದೀನಿ ಎಕ್ಸ್ ಆ್ಯಕ್ಸಿಸ್ಸು. ಓಕೆ, ಇನ್ನೊಂದು ರೆಡ್ ಕಲರಲ್ಲಿ ಬರಿತೀನಿ, ಅದು ವೈ ಆ್ಯಕ್ಸಿಸ್ಸು. ಸೊ ಕಲರ್ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಈಗ ಇದ್ರ ಮೂಲಕ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಬಾರಿ ಈ ಒಂದು ಗ್ರಾಫ್ ಟಚ್ ಮಾಡಿದೆ, ಇಲ್ಲಿ ಒಂದು ಸಾರಿ, ಇಲ್ಲಿ ಒಂದು ಸಾರಿ, ಇಲ್ಲೊಂದು ಸಾರಿ, ಒಟ್ಟು ಎಷ್ಟು ಸಾರಿ ಟಚ್ ಮಾಡಿದೆ, ಎಕ್ಸ್ ಅಕ್ಷವನ್ನು ಅದು 3 ಬಾರಿ ಟಚ್ ಮಾಡಿದೆ. ಹಾಗಾಗಿ ಇದರ ಒಂದು ಶೂನ್ಯತೆಗಳ ಸಂಖ್ಯೆ 3. ಸೊ ಇಷ್ಟೇ, ನೀವು ಶೂನ್ಯತೆಗಳನ್ನು ಹೇಳ್ಬೇಕಾದ್ರೆ 3 ಅಂತ ನಾವು ಹೇಳ್ತೀವಿ. ಎಲ್ಲವನ್ನೂ ಅದೇ ಥರ ಬರುತ್ತೆ, ನೀವು ಯಾವುದೇ ಥರ ಕನ್ಫ್ಯೂಷನ್ ಬೇಡ ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಎಷ್ಟು ಸರಿ ಟಚ್ ಮಾಡಿದೆ ಹಾಗಾದರೆ 1 2 3 ಸಲ ಟಚ್ ಮಾಡಿದೆ. ಸೊ ಉತ್ತರ 3. ನೆಕ್ಸ್ಟ್ ಇಲ್ಲೂ ಕೂಡ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡೋಣ, 1 2 3 4 ಸರಿ ಟಚ್ ಮಾಡಿದೆ, ಹಾಗಾಗಿ ಉತ್ತರ 4. ಚಿತ್ರದಲ್ಲಿ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4. ನೆಕ್ಸ್ಟ್ ಅದೇ ರೀತಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಆಗಿರುವಂಥ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಈ ಕ್ವಶನ್ನು ಇಲ್ಲಿ ಏನಂತ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಅಥವಾ ಕಠಿಣ ಅಂತ ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್. ಇದು ಯಾವಾಗ ಡಿಫಿಕಲ್ಟ್ ಆಗುತ್ತೆ ಹೇಳಿ? ಯಾವ ಸಂದರ್ಭ ನಮಗೆ ಡಿಫಿಕಲ್ಟ್ ಆಗುತ್ತೆ ಅಂದರೆ ನಾವು ಯಾವ ಸಂದರ್ಭದಲ್ಲಿ ಅಭ್ಯಾಸ ಮಾಡಿರಲ್ಲ. ಈಗ ನಾನಿಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತಿರೋದ್ರಿಂದ ನಿಮಗೆ ಈ ಪಾಠವನ್ನು ನೀವು ವರ್ಕ್ ಮಾಡಿಲ್ಲ ಅಂದರೆ ಖಂಡಿತ ನಿಮಗಿದು ಡಿಫಿಕಲ್ಟೇ. ಬಟ್ ನಾನು ಇದನ್ನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ. ನಾನು ಟ್ಯೂಷನ್ಸ್ ಮಾಡುವಾಗ ನನಗೆ 2008 ನಂದು 2008-09 ಬಿ ಎಡ್ ಮುಗಿದಿದ್ದು. ಅದಕ್ಕಿಂತ ಮುಂಚೆ 2008-09 ನಂತರ ಇಲ್ಲಿವರೆಗೂ ನಾನು ಸಾಕಷ್ಟು ಸಾರಿ ಇದನ್ನು ಪ್ರತಿ ವರ್ಷ ಒಂದು ಸಾರಿನಾದರೂ ಅದನ್ನು ಕಣ್ಣಲ್ಲಿ ನೋಡಿರ್ತೀನಿ. ಅದನ್ನು ನಾನು ಪ್ರಾಕ್ಟೀಸಲ್ಲಿ ಇರೋದ್ರಿಂದ ನನಗೆ ಈ ಪ್ರಶ್ನೆ ನನಗೆ ಕಷ್ಟ ಅನಿಸಲ್ಲ. ಬಿಕಾಸ್ ನಿರಂತರವಾಗಿ ನಾವು ಸ್ಟಡಿ ಮಾಡ್ತಿರ್ತೀವಿ. ಈಗ ನಾನು ಕ್ಲಾಸ್ ಮಾಡ್ತಿರೋದು ಅದಕ್ಕಾಗಿಯೇ. ಯಾಕೆಂದರೆ ನಿಂತ ನೀರು ಆಗಬಾರ್ದಲ್ವಾ? ನಿಂತ ನೀರಾದರೆ ಗಟರ್ ನೀರಾಗುತ್ತದು, ಸೊ ಕೊಳೆಯುತ್ತೆ. ಹಾಗಾಗಿ ನಾವು ಮೂವ್ ಆಗ್ತಿರ್ಬೇಕು, ಸೊ ರಿವರ್ಸ್ ಆಗಿರಬೇಕು. ಅದಕ್ಕೋಸ್ಕರ ಹರಿಯುವಂತಹ ನದಿಗಳು ಯಾವಾಗಲೂ ಶುದ್ಧವಾಗಿರ್ತವೆ ಅಂತ ಹೇಳ್ತಾರೆ. ನಿಂತಿರೋ ನೀರು ಯಾವಾಗಲೂ ವಾಸನೆ ಬರುತ್ತೆ, ಹೌದಲ್ವಾ? ಸೊ ಅದಕ್ಕೆ ನಾವು ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು. ಇರಲಿ, ಇಟ್ಸ್ ಓಕೆ. ಹಾಗಾದರೆ ಸರ್ ನಾವೀಗ ಹೆಂಗೆ ಕಂಟೆಂಟ್ ಓದೋದು? ನಾವಿನ್ನೂ ಓದಿಲ್ಲ, ನಮ್ಗೆ ಟೈಮ್ ಬೇರೆ ಕಡಿಮೆ ಇದೆ, ಇದನ್ನು ಕರೆಕ್ಟ್ ಗೈಡೆನ್ಸ್ ಬೇಕು, ನೀವು ಈ ಪಾಠ ಮಾಡಲಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಚರ್ಚೆ ಮಾಡ್ತೀರಾ ಅನ್ನೋದಾದರೆ ಇಫ್ ಯು ನೀಡ್ ಅಂದರೆ ನಿಮಗೇನಾದರೂ ಆ ಥರ ಪಾಠಗಳನ್ನು ಕಲಿಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಮ್ಮ ಆ್ಯಪ್ನಲ್ಲಿ ಒಂದು ಒಳ್ಳೆಯ ಸಂಸ್ಥೆಯವರು ನಿಮಗೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟು ನುರಿತ ಶಿಕ್ಷಕರು, ಅಂದರೆ ನನಗಿಂತ ಚಲೋ ಇರೋವಂಥವರು ಪಾಠ ಹೇಳ್ತಾರೆ. ನೀವು ಅದಕ್ಕಾಗಿ ಏನು ಮಾಡಬೇಕಂದ್ರೆ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು
ಏನು ಮಾಡಬೇಕು, ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ 10th SSLCಗೆ ಮ್ಯಾಥ್ಸ್ ಇದೆ. ಆ ಮ್ಯಾಥಮೆಟಿಕ್ಸು ವರ್ಷಕ್ಕೆ ಕೇವಲ 500 ರೂಪಾಯಿ ಏನೋ ಇದೆ, ಚಿಲ್ಲರೆ ಇದೆ. ಅದು ಅವರು ಮಾಡಿರೋ ಕೋರ್ಸು, ಚೇಂಜಸ್ ಆಗಿರ್ಬೋದು ಹಿಂದೆ ಮುಂದೆ. ಸೊ ಅದಕ್ಕೆ ನೀವು ತೊಗೊಂಡ್ರಿ ಅಂದರೆ ಈ ಎಲ್ಲ ಪಾಠಗಳನ್ನು ಅವರು ಕಂಪ್ಲೀಟ್ ಕವರ್ ಮಾಡಿ PDF ನೋಟ್ಸ್ಗಳನ್ನು ಕೂಡ ನಿಮಗೆ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ನೋಡ್ಬೋದು, ಅಭ್ಯಾಸ ಮಾಡ್ಬೋದು. ಸೊ 500 ನೀವು ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ನ OTPಯನ್ನು ಮತ್ತೊಬ್ಬರಿಗೆ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರೆಲ್ಲ 10th ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಓಕೆ, ನಾಟ್ ಓನ್ಲಿ ಫಾರ್ ಟೀಚರ್ಸ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಟ್ರಿಗ್ನಾಮೆಟ್ರಿ ಇರ್ಬೋದು, ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಎಲ್ಲ ಪಾಠಗಳನ್ನು ಕೂಡ ಅಲ್ಲಿ ಕವರ್ ಮಾಡಿದ್ದಾರೆ. ಈವನ್ ಸೈನ್ಸ್ ಕೂಡ ಇದೆ, ಅದು ಬೇರೆ ಕೋರ್ಸ್ ಇದೆ. ಸೊ ಮ್ಯಾಥಮೆಟಿಕ್ಸೇ ಸಪರೇಟ್ ಇದೆ. ಇಫ್ ಯು ನೀಡೆಡ್, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಬೈ ಮಾಡಿ. ಅಥವಾ ಬೇಡ ಸರ್ ನಮಗೆ ಅಂದರೆ ಯೂಟ್ಯೂಬಲ್ಲೂ ಸಾಕಷ್ಟು ಕ್ಲಾಸ್ಗಳು ಉಚಿತವಾಗಿ ಸಿಗುತ್ತೆ. ನಿಮಗೆ ಸಿಸ್ಟಮೆಟಿಕ್ಕಾಗಿ ಸಿಗಬೇಕು ಅಂದರೆ ಒಂದು ಕಡೆ, ಎಲ್ಲೋ ಒಂದು ಕಡೆ ನಾವು ಒಂದು ಬುಕ್ಕನ್ನು ನಾವು ವ್ಯಾಲ್ಯೂ ಯಾವಾಗ ಕೊಡ್ತೀವಿ ಅಂದರೆ ಅದಕ್ಕೆ ಒಂದಷ್ಟು ಅಮೌಂಟ್ ವ್ಯಾಲ್ಯೂ ಕೊಡೋಲ್ಲ ಅಲ್ವಾ, ಆ ರೀತಿ. ಸೊ ಇಟ್ಸ್ ಓಕೆ, ಗೋ ಟು ದ ಕಮ್ ಟು ದ ಈಕ್ವೇಷನ್. ಇದಕ್ಕೆ ನಾವು ಈಕ್ವೇಷನ್ನ ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮೊದಲಿಗೆ ಇದನ್ನು ಹೇಗೆ ಬರಿಬೇಕು ನೋಡಿ. x² ಅಂತ ನಾವು ಬರೆದು ಮೊದಲಿಗೆ ಆ ಒಂದು ಸಮೀಕರಣವನ್ನು ಬರೆಯೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. x² ಶೂನ್ಯತೆಗಳ ಒಂದು ಏನು ಕೇಳಿದರೆ ಮೊತ್ತ ಮತ್ತು ಗುಣಲಬ್ಧ. ಶೂನ್ಯತೆಗಳ ಮೊತ್ತ -2, ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ 8. ಸೊ x² ಮೈನಸ್ ನೋಡಿ x ಇಂಟು ಅಲ್ಲಿ ಮೊತ್ತ, ಮೊದಲಿಗೆ ಏನು ಬರುತ್ತೆ, ಮೊತ್ತ ಬರುತ್ತೆ, ಪ್ಲಸ್ ಗುಣಲಬ್ಧ. ಓಕೆ, ಇಸ್ ಈಕ್ವಲ್ ಟು 0 ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. x² ಮೈನಸ್ x ಇಂಟು ಶೂನ್ಯತೆಗಳ ಮೊತ್ತ ಮತ್ತು ಪ್ಲಸ್ ಗುಣಲಬ್ಧ ಆಗುತ್ತೆ. ಅದ್ರ ಪ್ರಕಾರ x² ಹಾಗೇ ಇರುತ್ತೆ. ಶೂನ್ಯತೆಗಳ ಮೊತ್ತ ಎಷ್ಟಿದೆ, -2 ಇದೆ. ಸೊ ಇದನ್ನು ನೀವು ಬರಿಬೇಕಾದ್ರೆ ನೀವು ಬ್ಲೂ ಕಲರಲ್ಲಿ ತೋರಿಸ್ತೀನಿ ನಿಮ್ಗೆ. x² ಮೈನಸ್ ಎಲ್ಲಿ ಮೊತ್ತ ಎಷ್ಟಿದೆ ನೋಡಿ, ಮೊತ್ತ -2 ಇದೆ. ಮೊತ್ತ ಇಂಟು x² ಅಂದರೆ ಮೈನಸ್ ಆಲ್ರೆಡಿ ಬಂದಿದೆ, 2x ಆಗುತ್ತೆ. ಓಕೆ, ಅಂದರೆ 2x ಇದ್ದಿದ್ದು ಏನಾಗುತ್ತೆ ಅಲ್ಲಿ, 2 ಇಂಟು 2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಯಾಕಂದರೆ ನಾವು ಈಕ್ವೇಷನಲ್ಲಿ ಮೈನಸ್ ಇರೋದ್ರಿಂದ ಅದೇನಾಗುತ್ತೆ, ಇಟ್ ಬಿಕಮ್ ಪ್ಲಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಮೈನಸ್ಗೂ ಪ್ಲಸ್ ಆಗುತ್ತೆ. ಪ್ಲಸ್ ಗುಣಲಬ್ಧ ಎಷ್ಟಿದೆ, 8 ಇದೆ. ಗುಣಲಬ್ಧ 8 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಸೊ ನೋಡಿ, x² ಪ್ಲಸ್ 2x ಪ್ಲಸ್ 8 ಇಸ್ ಈಕ್ವಲ್ ಟು 0. ಇದು ಒಂದು ಸಮೀಕರಣ. ಇದು ಎಲ್ಲಿದೆ ಅಬ್ಸರ್ವ್ ಮಾಡಿ. ಆಪ್ಷನ್ ಯಾವುದ್ರಲ್ಲಿ ಬರುತ್ತೆ, ಏನಲ್ಲೇ ಬರುತ್ತೆ. ಓಕೆ, ಆಲ್ ಆರ್ ಪ್ಲಸ್. ಸೊ x² ಪ್ಲಸ್ 2x ಪ್ಲಸ್ 8 ಅಂತ. ಬಟ್ ಇಲ್ಲಿ ನೆನಪಿಟ್ಕೋಬೇಕಾಗಿರೋದು ಏನನ್ನ ಅಂದರೆ ಈ ಒಂದು ಸಮೀಕರಣವನ್ನು. ಸೊ ಈ ಸಮೀಕರಣದಲ್ಲಿ ನಿಮಗೆ ಕ್ಲಿಯರ್ ಸಿಗ್ತಾ ಇದೆ, x² ಮೈನಸ್ x ಇಂಟು ಅಂದರೆ ಎಕ್ಸ್ನ ಕೋಎಫಿಷಿಯೆಂಟ್ ಏನಾಗಿರಬೇಕು, ಸಹಗುಣಕ ಮೊತ್ತ ಆಗಿರಬೇಕು. ಇಲ್ಲಿ ಮೈನಸ್ ಬರುತ್ತೆ. ಇನ್ನು ಪ್ಲಸ್ ಗುಣಲಬ್ಧ ಅಂದರೆ ಶೂನ್ಯತೆಗಳ ಗುಣಲಬ್ಧ ಆಗಿರುತ್ತೆ. ಇದ್ರ ಮೇಲೆ ನೀವೇನು ಮಾಡ್ಬೋದು ಅಂದರೆ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ. ನೆಕ್ಸ್ಟ್, ಚಿತ್ರದಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಯ ಸಂಖ್ಯೆ ಇಲ್ಲಿ 2 ಸರಿ ಟಚ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇಂಥ ಪ್ರಶ್ನೆಗಳು ತುಂಬ ಈಸಿ, 2 ಅಂತ ನೀವು ಬರಿಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು, ಇಲ್ಲೂ ಕೂಡ ಅದೇ ಥರ ಕೊಟ್ಟಿದ್ದಾರೆ ಆ್ಯಸ್ ಯೂಶ್ವಲ್. ಬಟ್ ಅಲ್ಲಿ ಶೂನ್ಯತೆಗಳನ್ನು ನಾವು ಏನು ಮಾಡಬೇಕು ಅಂದರೆ ಕಂಡುಹಿಡಿಬೇಕು. ಎಷ್ಟು ಅಂತ ಕೇಳಿಲ್ಲ, ಯಾವ್ಯಾವು ಅಂತ ಕೇಳಿದ್ದಾರೆ ನೋಡಿ. ಇಲ್ಲೊಂದು ಸರಿ ಟಚ್ ಆಗಿದೆ, ಇಲ್ಲೊಂದು ಸರಿ ಟಚ್ ಆಗಿದೆ ಅಲ್ವಾ. ಸೊ 2 ಸರಿ ಟಚ್ ಆಗಿರೋದ್ರಿಂದ 2 ಶೂನ್ಯತೆಗಳು. ಬಟ್ ಯಾವುವು ಅಂತ ನಾವು ನೋಡೋಣ. ಎಲ್ಲಿ ಟಚ್ ಆಗಿದೆ ನೋಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 1 ಮತ್ತು ಇಲ್ಲಿ 2 ಅಂದರೆ 1 ಮತ್ತು 2 ಅಂತ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಟಚ್ ಆಗಿರುವಂತಹ ಒಂದು ಏನು ಪ್ಲೇಸ್ ಇದೆ, ಆ ಒಂದು ಪ್ಲೇಸನ್ನು ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಜನರಲ್ ಆಗಿ ನೀವು ನೋಡಿದರೆ 2 ಪಾಯಿಂಟ್ಸ್ಗೆ ಒಂದೊಂದು ಬಿಟ್ಟಿದ್ದಾರೆ. -2, -4 ಐ ಥಿಂಕ್ ಎಸ್. ಅದನ್ನ ಕ್ಲಿಯರಾಗಿ ನೀವು ನೋಡಿ, ಝೂಮ್ ಆದರೆ ಸರಿಯಾಗಿ ಕಾಣಲಿಲ್ಲ ಅದು. -2, -4 ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟಚ್ ಆಗಿರೋದ್ರಿಂದ ನಾವು ಅವನ್ನೇ ಉತ್ತರ ಅಂತ ಹೇಳ್ತೀವಿ. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿ 2 ಆಗುತ್ತೆ, -2 ಮತ್ತು ಇಲ್ಲಿ -4, ಆಮೇಲೆ -6 ಈ ರೀತಿ ಚೇಂಜಸ್ ಆಗ್ತಾ ಹೋಗಿದೆ ಈ ಕಡೆ ಮತ್ತು ಈ ಕಡೆ. ಹಾಗಾಗಿ -2 ಮತ್ತು -4 ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್,
ಆಲ್ಫಾ ಮತ್ತು ಬೀಟಾ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಆಲ್ಫಾ ಇಂಟು ಬೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ. ಅಂದರೆ ಶೂನ್ಯತೆಗಳ ಗುಣಲಬ್ಧವನ್ನು ಕೇಳಿದ್ದಾರೆ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಿದರೆ ನಮ್ಗೆ ಗೊತ್ತು ಏನು, ಶೂನ್ಯತೆಗಳನ್ನು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಮೊದಲನೇದು ಅಂದರೆ ಶೂನ್ಯತೆಗಳ ಮೊತ್ತ ಬಂದು ಏನು ಬರುತ್ತೆ, ಮೈನಸ್ ಬಿ ಬೈ ಎ ಬರುತ್ತೆ. ಇದು ಮೊತ್ತ. ಇದು ನಿಮಗೆ ಎರಡನ್ನೂ ಹೇಳ್ಕೊಟ್ಬಿಡ್ತೀನಿ. ಮೈನಸ್ ಬಿ ಬೈ ಎ ಆಲ್ಫಾ ಮತ್ತು ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿರುತ್ತೆ. ಇನ್ನು ಶೂನ್ಯತೆಗಳ ಗುಣಲಬ್ಧ ಬಂದು ಸಿ ಬೈ ಎ ಆಗಿರುತ್ತೆ. ಸೊ ನಮಗಿಲ್ಲಿ ಬೇಕಾಗಿರೋದು ಸಿ ಬೈ ಎ. ಇಲ್ಲಿ ಎಷ್ಟೇ ಅಲ್ವಾ ಜನರಲ್ ಫಾರ್ಮ್ ಕೊಟ್ಟಿರೋದ್ರಿಂದ ಸಿ ಬೈ ಎ ಬೇಕು. ನಮಗೆ ಮೊತ್ತ ಬೇಕಾಗಿಲ್ಲ, ಗುಣಲಬ್ಧ ಬೇಕಾಗಿದೆ. ಸೊ ಹಾಗಾಗಿ ಸಿ ಬೈ ಎ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇದರ ಒಂದು ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಮೊತ್ತ ಎಷ್ಟು ಅಂತ ನಾನು ಆವಾಗಲೇ ಹೇಳಿದ್ನಲ್ವಾ, ಮೈನಸ್ ಬಿ ಬೈ ಎ ಆಗಿರುತ್ತೆ. ಮೊತ್ತ ಮೈನಸ್ ಬಿ ಬೈ ಎ, ಗುಣಲಬ್ಧ ಸಿ ಬೈ ಎ ಆಗಿರುತ್ತೆ. ನೆಕ್ಸ್ಟು ಸೊ ನಿಮಗಿಲ್ಲಿ ಇನ್ನೊಂದು ಹೇಳ್ಬೇಕಾಗಿತ್ತು, ಸಿ ಬೈ ಎ ಅಂದರೆ ಏನು. ಓಕೆ, ಇಲ್ಲಿ ಏನೋ ಮೊತ್ತ ಬಂದು ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಆಗಿರುತ್ತೆ ಅಲ್ವಾ. ಶೂನ್ಯತೆಗಳ ಒಂದು ಮೊತ್ತ ಮೈನಸ್ ಬಿ ಬೈ ಎ. ಓಕೆ, ಮೈನಸ್ ಬಿ ಅಂದರೆ ಏನು ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸು, ಎ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರು. ಓಕೆ, ಇಲ್ಲಿ ಸಿ ಬೈ ಎ ಅಂತ ಹೇಳಿದರೆ ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಟರ್ಮು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರು. ಇಷ್ಟ ನೋಡಿ, ಅವೇನು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಅದೇ ಥರ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ ಕೆನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಲ್ಲಿ ಶೂನ್ಯತೆಯನ್ನು ಅವ್ರು ಕೊಟ್ಟಿದ್ದಾರೆ ಎಷ್ಟು, 2 ಅಂತ. ನೀವೇನು ಮಾಡಬೇಕು, ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಎಕ್ಸ್ನ ಜಾಗದಲ್ಲಿ 2 ಹಾಕಬೇಕಾಗುತ್ತೆ. ಸೊ ಪಿ ಆಫ್ 2 ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 2 ಪ್ಲಸ್ ಕೆ ಆಗುತ್ತೆ, ಹೌದಲ್ಲ. ಸೊ ಇದು ಶೂನ್ಯತೆ ಅಂದಾಗ ನಾವು 0ಗೆ ಈಕ್ವೇಟ್ ಮಾಡ್ತೀವಿ. 2 4, 4 2 ಆದರೆ 2. ಸೊ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಕೆ ಇಸ್ ಈಕ್ವಲ್ ಟು -2 ಆಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ನಲ್ಲಿದೆ. 2ನ ಆಚೆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ನೋಡಿ, ಇವೆಲ್ಲ 1 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ನೀವು ಈಸಿಯಾಗಿ ಇಂಥ ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲಿ ಆವ್ರೇಜು ಮತ್ತು ಡಿಫಿಕಲ್ಟು, ಈಸಿ ಈ ಥರದೆಲ್ಲ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳ ಲೆವೆಲನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3k ಈ ಬಹುಪದೋಕ್ತಿಯು ಶೂನ್ಯತೆಗಳ ಮೊತ್ತ ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಎರಡೂ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಮೀಕರಣವನ್ನು ನೀವು ಬರ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದೇ ನಿಮಿಷ, ಓಕೆ, ಜಾಗ ಬೇಕಲ್ಲ, ಅದು ಸ್ವಲ್ಪ ಅಳಿಸ್ಕೊಂಡ್ಬಿಡೋಣ. ಸೊ ಈ ಲೆಕ್ಕ ನಮಗೆ ಬೇಡ. ಇಲ್ಲಿ ನೀವು ಹೇಗೆ ಮಾಡಬೇಕು, ನಾನು ಆಗಲೇ ಹೇಳ್ದಂಗೆ ಮೊತ್ತ ಎಲ್ಲಿ ಬರುತ್ತೆ ಮತ್ತು ಗುಣಲಬ್ಧ ಎಲ್ಲಿ ಬರುತ್ತೆ. ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಅಲ್ಲ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಂದು ಶೂನ್ಯತೆಗಳ ಮೊತ್ತ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ ನೋಡಿ, ಕೆ ಎಕ್ಸ್ ಸ್ಕ್ವಯರ್ ಇದೆ ಹಾಗೆ ಇರಲಿ, ಪ್ಲಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅದೇನಾಗಿರುತ್ತೆ ಅಂತ ಹೇಳಿದರೆ ಶೂನ್ಯತೆಗಳ ಮೊತ್ತ ಆಗಿರುತ್ತೆ. ಕರೆಕ್ಟಾ. ಸೊ ಶೂನ್ಯತೆಗಳ ಮೊತ್ತ ಬಂದು ಏನು ಕೊಟ್ಟಿದ್ದಾರೆ ಅಲ್ಲಿ ನೋಡಿ. ಮೊದಲ ಪ್ರಶ್ನೆನ ನೀವು ಕ್ಲಿಯರಾಗಿ ಬರ್ಕೊಂಡ್ಬಿಟ್ರೆ ಸೊ ಇಟ್ಸ್ ಓಕೆ. ನೇರವಾಗಿ ಶೂನ್ಯತೆಗಳ ಮೊತ್ತ ಅಂದರೆ ಏನು, ನಾನು ಆಗಲೇ ಹೇಳ್ದಂಗೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಇರಲಿ, ಇಸ್ ಈಕ್ವಲ್ ಟು ಗುಣಲಬ್ಧಕ್ಕೆ ಸಮ ಸಿ ಬೈ ಎಗೆ ಸಮವಾಗಿರುತ್ತೆ. ಓಕೆ, ಈಗ ಎ ಗೆಟ್ಸ್ ಕ್ಯಾನ್ಸಲ್, ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಆಗಿರುತ್ತೆ. ಮೈನಸ್ ಬಿ ಅಂದರೆ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ನ ನಾವು ಬಿ ಅಂತ ಕರಿತೀವಿ, ಇದು ಅಂದರೆ 2 ಇರಲಿ ಅಲ್ಲಿ, ಇಸ್ ಈಕ್ವಲ್ ಟು ಸಿ ಅಂದರೆ ಏನು, ಇದಿಷ್ಟು 3k ಆಗುತ್ತೆ. ಓಕೆನಾ. ಸೊ -2 ಇಸ್ ಈಕ್ವಲ್ ಟು 3k ಆಗಿರುತ್ತೆ.
ಸೊ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ, ಅಲ್ಲಿ -2 ಇತ್ತು ಡಿವೈಡೆಡ್ ಬೈ 3 ಆಯಿತು, ಇಷ್ಟೇ ಅಲ್ಲ. -2/3 ಎಲ್ಲಿದೆ ಅದು, ಆಪ್ಷನಲ್ಲಿ ಎಷ್ಟನೇದಿದೆ, ಬಿನಲ್ಲಿದೆ ನೋಡಿ. ಈ ರೀತಿ ಅಂದರೆ ನಾನು ನಿಮಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಅಲ್ಲಿ ಸ್ಟ್ರೆಸ್ ಮಾಡಿ ಹೇಳಿದ್ದೆ. ಯಾಕೆ ಅಂದರೆ ಇಲ್ಲಿ ಲೆಕ್ಕಗಳು ನಿಮಗೆ ಬರಬೇಕು. ಓಕೆ, ಬಿ ಅಂತಂದರೆ ಏನೋ, ಇಲ್ಲಿ ಎ ಅಂದರೆ ಏನೋ, ಹಾಗಾದರೆ ಕೆ ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಲ್ವಾ, ಡಿನಾಮಿನೇಟ್ರಲ್ಲಿದೆ ಅದಕ್ಕೆ ಕ್ಯಾನ್ಸಲ್ ಆಗಿದೆ. ಬಿ ಅಂದರೆ 2, ಸಿ ಅಂದರೆ 3 ಕೆ ಕಂಪ್ಲೀಟ್, ಅದು 3 ಕೆ ಆಗಿರುತ್ತೆ. ಸೊ ಈ ರೀತಿ ನೀವು ಏನು ಮಾಡಬೇಕು, ಲೆಕ್ಕವನ್ನು ಮಾಡಬೇಕು. ಬಟ್ ನನಗೆ ಹೇಳೋ ಮುಂದೆ ನಿಮ್ಗೆ ಈಸಿ ಅನಿಸುತ್ತೆ, ಬಟ್ ನೀವು ಲೆಕ್ಕ ಮಾಡಬೇಕಾದ್ರೆ ನಿಮಗೆ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ನೀವು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. 18ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ -2/3. ನೆಕ್ಸ್ಟ್ 19ನೇದು ನೋಡ್ತಾ ಹೋಗೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 4 ಮತ್ತು 5 ಆಗಿರುವಂಥ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಶೂನ್ಯತೆಗಳ ಮೊತ್ತ ಬರೋದು ಕೋಎಫಿಷಿಯಂಟ್ ಆಫ್ ಎಕ್ಸು, ನೋಡ್ತಾ ಹೋಗ್ಬಿಡೋಣ ಡೈರೆಕ್ಟಾಗಿ. ಕೋಎಫಿಷಿಯಂಟ್ ಆಫ್ ಎಕ್ಸು ಮತ್ತು ಇದು ಕಾನ್ಸ್ಟೆಂಟ್ ಟರ್ಮು ಅದು ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ ಈ ಒಂದು ವ್ಯಾಲ್ಯೂ ಬರಲ್ಲ, ಒಂದನೇದನ್ನು ನಾವು ರಿಜೆಕ್ಟ್ ಮಾಡೋಣ. ಇಲ್ಲಿ ಬರ್ರಿ, ಎರಡನೇದು ಮೈನಸ್ ಇರಬೇಕು ಬಟ್ ಅಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ಇದು ಕೂಡ ಬರಲ್ಲ. ಅಂದರೆ ಮೈನಸ್ ಬರಬೇಕಿತ್ತು, x² ಮೈನಸ್ ಎಕ್ಸ್ ಇಂಟು ಕೋಎಫಿಷಿಯಂಟ್ ಆಫ್, ಅಂದರೆ ಎಕ್ಸ್ನ ಕೋಎಫಿಷಿಯಂಟು ಮೊತ್ತ ಆಗಿರುತ್ತಲ್ವಾ, ಹಾಗಾಗಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಬಂದು ವ್ಯಾಲ್ಯೂ ಚೇಂಜ್ ಆಗಿದೆ, ಮೊತ್ತ 4 ಬರಬೇಕಾಗಿತ್ತು, ಇಲ್ಲಿ 5 ಹಾಕಿದ್ದಾರೆ, ಹಾಗಾಗಿ ಇಲ್ಲಿ ಕೂಡ ಅದು ಬರಲ್ಲ. ಈಗ ಹಾಗಾದರೆ ಕೊನೆಯ ಆಪ್ಷನ್ ನೋಡೋದೇ ಬೇಡಲ್ಲ, ಉತ್ತರ ಹೇಳೇ ಬಿಡ್ಬೋದು. ನೋಡಿ, ಯಾಕೆಂದರೆ ಅವೆಲ್ಲ ಬರಲ್ಲ ಅಂದಮೇಲೆ ಇದು ಬರಲೇಬೇಕಲ್ಲ. ಎಸ್, ಬರುತ್ತೆ, ಬಂದೇ ಬರುತ್ತೆ. ಎಲ್ಲ ಕಂಡೀಷನ್ಸ್ನ ಇದು ಸ್ಯಾಟಿಸ್ಫೈ ಮಾಡಿದೆ. x² ಮೈನಸ್ ಎಕ್ಸ್ ಇಂಟು ಕೋಎಫಿಷಿಯಂಟ್ ಆಫ್ ಏನು, ಎಕ್ಸ್ನ ಕೋಎಫಿಷಿಯಂಟು ಮೊತ್ತ ಪ್ಲಸ್ ಕಾನ್ಸ್ಟೆಂಟ್ ಅಂದರೆ ಗುಣಲಬ್ಧ, ಕರೆಕ್ಟ್ ಇದೆ ಇದು. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 20ನೇ ಪ್ರಶ್ನೆ ನೋಡಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕೇಳಿದರೆ. ಶೂನ್ಯತೆಗಳ ಮೊತ್ತ ಏನು ಸೂತ್ರ, ಅದನ್ನು ಮೊದಲು ಬರ್ಕೊಳ್ಳಿ. ಶೂನ್ಯತೆಗಳ ಮೊತ್ತಕ್ಕೆ ಏನು ಸೂತ್ರ, -b/a ಅಲ್ಲ, c/a. ಓಕೆ, ಸೊ c/a ಅಂದರೆ ಏನು, ಸಿ ಅಂದರೆ ಏನು, ಇದರಲ್ಲಿ ಸಿ ಎಷ್ಟಿದೆ, -8 ಇದೆ. ಎ ಅಂದರೆ ಎಷ್ಟಿದೆ, ಏನೂ ಇಲ್ಲ ಸರ್, 1 ಇದೆ. ಹಾಗಾಗಿ ಉತ್ತರ -8 ಬರುತ್ತೆ. ಕರೆಕ್ಟಾ? ನೋ, ನಾನು ಕೇಳಿದ್ದು ಮೊತ್ತ, -b/a. ಓಕೆ ನೋಡಿ, ಗುಣಲಬ್ಧ ಅಲ್ಲ ಮೊತ್ತ, ಅದಕ್ಕೆ ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತಲೇ ನಾನು ಹೇಳಿದ್ದ ಥರ. ಸೊ ಇದಕ್ಕೆ ಉತ್ತರ ಏನು, -b/a. ಓಕೆನಾ, ಮೊತ್ತ ಇದು. -b ಅಂದರೆ ಏನು, -2, a ಅಂದರೆ ಏನು, 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆಪ್ಷನ್ ಬಿ. ಅಂದರೆ ನೀವು ಎಕ್ಸಾಮ್ನಲ್ಲಿ ತಪ್ಪು ಮಾಡಿದರೂ ಕೂಡ ಆ ಉತ್ತರ ಇದರಲ್ಲಿ ಇರುತ್ತೆ, ಅದನ್ನೇ ನೀವು ಟಿಕ್ ಹಾಕಿ ಬಂದುಬಿಡ್ತೀರಾ ಕಾನ್ಫಿಡೆಂಟ್ ಆಗಿ, ರೈಟ್. ಸೊ ಶೂನ್ಯತೆಗಳ ಮೊತ್ತ -b/a, ಬಿ ರಿಮೆಂಬರ್. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯು ನಕ್ಷೆಯು -3, 0, -1, -5 ಮತ್ತು 0, -6 ಹಾಗೂ 2, 0 ನಿರ್ದೇಶಾಂಕ ಒಂದು ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ. ಸೊ ಇದು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವಾಗಿರ್ತವೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಮಾಡಬೇಕು, ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್ ಟೈಪ್ ಆಫ್ ಕ್ವಶನ್. ಈ ಒಂದು ಪ್ರಶ್ನೆಗಳನ್ನು, ಈ 21ನೇ ಪ್ರಶ್ನೆ ಇದೆಯಲ್ಲ, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು. ಇಫ್ ಯು ನೋ ದ ಆನ್ಸರ್, ಜಸ್ಟ್ ರೈಟ್ ಡೌನ್ ದ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ಹಾಕಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗಿ ಇದರ ಕಂಟಿನ್ಯೂ ಪಾರ್ಟನ್ನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ವಿಡಿಯೋ ಲೆಂತ್ ತುಂಬ ಆದರೆ ನೋಡುಗರು, ಅಂದರೆ ಯು ಪೀಪಲ್ ಇಂಟ್ರೆಸ್ಟನ್ನು ತೋರಿಸಲ್ಲ ಅಂಥೇಳಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಎಷ್ಟು ಲೆಂತಿ ವಿಡಿಯೋ ಆದರೂ ಕೂಡ ನೋಡ್ತಾರೆ. ಸೊ ಹಾಗಾಗಿ ಈ ಸದ್ಯಕ್ಕೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ಥರದ ಈ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ಲ ವಿಡಿಯೋಗಳನ್ನು ಜಾಯಿನ್ ಮಾಡಿ ಒಂದೇ ವಿಡಿಯೋವನ್ನು ಕೊಡಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.